ಕಂಟೆಂಟು. ನಾನು ಇದಕ್ಕಿಂತ ಮುಂಚೆ ಒಂದು ಮಹಿಷಾಸುರ ಅಂತ ಹೇಳ್ಬಿಟ್ಟು ಒಂದು ಮೂವಿ ಮಾಡಿದ್ದೆ. ಅದು ಜನವರಿ 8ನೇ ತಾರೀಕು ನರ್ತಕಿನಲ್ಲಿ ರಿಲೀಸ್ ಮಾಡಿದೆ 2021ಅಲ್ಲಿ. ಸೊ ಇದು ನನ್ನ ಪರಿಚಯ. ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಇದು ಒಂದು ಹಾರರ್ ಕಂಟೆಂಟು. ಮಗು ಮೇನ್ ಲೀಡ್ ಕ್ಯಾರೆಕ್ಟರ್ ಮಾಡ್ತಾಯಿದ್ದೆ. ಆಮೇಲೆ ಇವರು ರಂಜಿತಾ ಅಂತ ಹೇಳ್ಬಿಟ್ಟು, ಇವರು ರಾಜ್ನಿಂದು, ಅವರು ಕೊರಿಯೋಗ್ರಾಫರು. ಆಮೇಲೆ ನಮ್ಮ ಗುರುಗಳು ಇದ್ದಾರೆ, ಇವ್ರ ಆಶೀರ್ವಾದನೂ ಇದೆ. ಇಲ್ಲೇ ನಾವು ಇವಾಗ ಸ್ಕ್ರಿಪ್ಟ್ ಪೂಜೆ ಮಾಡಿದರೆ ಈಗ ಟೈಟಲ್ ಲಾಂಚ್ ಮಾಡಿ, ಇವತ್ತು ಮಗುದು ಬರ್ತಡೇ ಆಗಿರೋದ್ರಿಂದ ಒಂದು ಟೈಟಲ್ ಲಾಂಚ್ ಮಾಡಿ ಕೇಕ್ ಕಟ್ ಮಾಡ್ತಾಯಿದ್ದೀನಿ. ಗಣಪತಿ ಹಬ್ಬಕ್ಕೆ ಶೂಟಿಂಗು ಟೇಕ್ ಆಫ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಮೇಯ್ನ್ ಲೀಡ್ ರೋಲ್ ಆಗಿ ಶ್ರುತಿ ಮೇಡಮ್ ಹತ್ರ ಮಾತಾಡಬೇಕು ಅಂತ ಇದ್ದೀನಿ. ಅಂದರೆ ತಾಯಿ ಮತ್ತು ಮಗು ಮತ್ತು 4-5 ಜನದ ಜೊತೆಯಲ್ಲಿ ಇದು ಪ್ಲೇ ಆಗುತ್ತೆ. ಫುಲ್ಲು ಒಂದೇ ಮನೆಯಲ್ಲಿ ನಡೆಯುವಂಥ ಹಾರರ್ ಸಬ್ಜೆಕ್ಟ್ ಇದು. ಬ್ಯಾಂಗ್ಳೂರೇ ಎಲ್ಲ ಟೋಟಲ್ ಎಲ್ಲ ಬೆಂಗಳೂರಲ್ಲೇ ಶೂಟಿಂಗ್ ಮಾಡ್ತೀವಿ. ಸರ್, ಶ್ರುತಿ ಮೇಡಮ್ ಬಿಟ್ಟು ಬೇರೆ ಯಾರು ಇದ್ದಾರೆ? ಅಂದರೆ ಅವ್ರ ಹತ್ರ ಇನ್ನೂ ಮಾತಾಡಿಲ್ಲ. ನನ್ನ ಮೈಂಡಲ್ಲಿ ಇರೋದು ಅವರೇ. ಮತ್ತಿನ್ನು ಬೇರೆ ಆರ್ಟಿಸ್ಟ್ ಯಾರು ಇದ್ದಾರೆ? ಆಮೇಲೆ ಇವ್ರು ಇರ್ತಾರೆ, ಆಮೇಲೆ ಇವ್ರು ಇರ್ತಾರೆ ಅಷ್ಟೇ. ಮೈನ್ ಬಂದು ಶ್ರುತಿ ಮೇಡಮು. ನಾವೆಲ್ಲ ಎಂಟರ್ಟೈನ್ಮೆಂಟ್ ಇರುತ್ತೆ, ಎಂಟರ್ಟೈನ್ಮೆಂಟ್ ಇರುತ್ತೆ, ಮೆಸೇಜ್ ಇರುತ್ತೆ, ಎಲ್ಲವೂ ಎಲ್ಲ ಮಿಕ್ಸ್ ಮಸಾಲ ಚೆನ್ನಾಗಿರುತ್ತೆ. ಒಂದು ಒಳ್ಳೆ ಕಂಟೆಂಟ್. ಟೈಟ್ಲು ಇವಾಗ ಲಾಂಚ್ ಮಾಡ್ತೀವಿ. ಟೈಟ್ಲು ಬಂದು ಐರಾ ಅಂತ ಹೇಳ್ಬಿಟ್ಟು. ಮಗು ನೇಮ್ ಅದು. ಮಗು ನೇಮ್. ಹಾಂ, ಮಗು ನೇಮ್. ಮಗು ನೇಮ್ ಮುಖಾಂತರ ಕತೆ ಮುಂದೋದು. ಹೌದು ಹೌದು. ಸ್ಟಾರ್ ಆ್ಯಕ್ಟರ್ಸ್ ಅಂತ ಇದ್ದಾರೆ. ಮೇನು ಮೇಡಮೇ ಇರ್ತಾರಲ್ವ, ಶ್ರುತಿ ಮೇಡಮು. ಇನ್ನೂ ಮಾತಾಡಿಲ್ಲ. ಅವ್ರಿಗೆ ಹೋಗಿ ಕತೆ ಒಪ್ಪಿಸಿ ಮಾತನಾಡಬೇಕು. ಯಾಕಂದರೆ ಇವಾಗ ಅದೇ ಇವರು ಶ್ರುತಿ ಮೇಡಮ್ ಇರ್ತಾರೆ, ನಾವು ಇರ್ತೀರಿ 4-5 ಜನ. ಆಮೇಲೆ ಅಲ್ಲ ಕರೆಕ್ಟ್, ನೀವು ಒಳ್ಳೆ ಪ್ರಶ್ನೆ ಕೇಳಿದ್ದು. ಪರವಾಗಿಲ್ಲ, ಒಪ್ಕೊಂಡಿಲ್ಲ ಅಂದರೆ ಬೇರೆ ಇದ್ದಾರಲ್ಲ ಕನ್ನಡ ಚಿತ್ರರಂಗ ಸುಮಾರು ಜನ ಇದ್ದಾರಲ್ವ. ಆಮೇಲೆ ಸಂತೋಷ್ ಬೆಟಗೆರೆ ಅಂತ ಹೇಳ್ಬಿಟ್ಟು ಇನ್ನೊಬ್ಬರು ಆರ್ಟಿಸ್ಟ್ ಇದ್ದಾರೆ, ಅವರು ಮೇನ್ ಲೀಡ್ ರೋಲಲ್ಲಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ. ಹಾರರ್ ಸ್ಟೋರಿ ಯಾಕೆ? ಹಾರರ್ ಸ್ಟೋರಿ ಏನಕ್ಕೆ ಅಂದರೆ, ನಾನು ಇದಕ್ಕಿಂತ ಮುಂಚೆ ಮಾಡಿದ್ದು ಅದು ಒಂದು ಮೆಸೇಜ್ ಓರಿಯೆಂಟೆಡ್ ಸಬ್ಜೆಕ್ಟು. ಅದು ಕ್ರೈಮ್ ಇತ್ತು, ಒಂದು ವಿಲೇಜ್ ಬ್ಯಾಕ್ ಡ್ರಾಪಲ್ಲಿ ನಡೆಯುವಂಥ ಕತೆ ಅದು. ಸೊ ಮಗು ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು ಮಗುನೇ ನಾನು ಸೆಲೆಕ್ಟ್ ಮಾಡಿಕೊಂಡೆ. ಸೊ ಮಗು ಮತ್ತು ನಾನು ಆ್ಯಕ್ಟಿಂಗ್ ಮಾಡಿದ್ದೆ ಒಂದು ಸಿನಿಮಾನಲ್ಲಿ. ಸೊ ಹಾಗಾಗಿ ಹಾರರ್ ಕಂಟೆಂಟೇ ಇರಲಿ. ಆಮೇಲೆ ಆ ಕತೆಗೆ ಸೂಟ್ ಆಗುತ್ತೆ ಮಗು, ಆಮೇಲೆ ಮೇಡಮ್ ಇರ್ತಾರೆ. ಸೊ ಹಾಗಾಗಿ ಅಷ್ಟೇ ಇನ್ನೇನು. ನನ್ನ ಹೆಸರು ಶ್ರೀಯಾ. ನಾನು ಡೈರೆಕ್ಟರ್ ಸರ್ ಜೊತೆ ಒಂದು ಫಿಲಮ್ ಮಾಡಿದ್ದೆ. ಆ ಫಿಲಮಲ್ಲಿ ನನ್ನ ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು ಡೈರೆಕ್ಟರ್ ಸರ್ ಒಂದು ಮೇನ್ ಆ್ಯಕ್ಟಿಂಗ್ ಲೀಡ್ ಇದೆ, ಅದರಲ್ಲಿ ಬಾ ಅಂದರು. ಓಕೆ ಅಂದೆ. ಏನು ಓದ್ತಾ ಇದ್ದೀರಾ? 6th. ಸ್ಕೂಲಲ್ಲೆಲ್ಲ ಪರ್ಮಿಷನ್ ಕೊಟ್ಟಿದ್ದೀರಾ ಶೂಟಿಂಗಿಗೆಲ್ಲ? ಹಾಂ. ಓಕೆ, ಹಾರರ್ ಸ್ಟೋರಿ ಅಂದರೆ ಭಯ ಇರುತ್ತೆ ಮಕ್ಕಳಿಗೆ. ನಿನಗೆ ಭಯ ಇದೆಯಾ? ಅದ್ರ ಬಗ್ಗೆ ಟ್ರೈನಿಂಗ್ ಏನಾದ್ರು ತಗೊಂಡಿದ್ಯಾ? ಹೇಗೆ? ಇಲ್ಲ, ಭಯ ಇಲ್ಲ. ಟ್ರೈನಿಂಗ್ ಏನಾದ್ರು ಆಗಿದೆಯಾ ಯಾವ್ದಾದ್ರು ಸ್ಕೂಲಲ್ಲಿ? ಆ್ಯಕ್ಟಿಂಗ್ ಕೋರ್ಸ್ ಏನಾದ್ರು ತಗೊಂಡಿಲ್ಲ? ಇಲ್ಲ, ತೊಗೊಂಡಿದ್ದೀನಿ ಆ್ಯಕ್ಟಿಂಗ್ ಕೋರ್ಸ್. ಹೌದಾ? ಇದಕ್ಕೆ ಮುಂಚೆ ಯಾವ ಸಿನಿಮಾ ಮಾಡಿದ್ದೀರಾ? ರೋನಿ. ರೋನಿ ಸಿನಿಮಾದಲ್ಲಿ ಮಾಡಿದ್ದೀರಾ? ಆ್ಯಕ್ಚುಲಿ ರೋನಿ ಸಿನಿಮಾನಲ್ಲೇ ಆ್ಯಕ್ಟಿಂಗ್ ಮಾಡಿದ್ದು. ಓಕೆ. ಸ್ಕ್ರಿಪ್ಟ್ಗೆ ನೀ ಕೇಳಿದ್ದೀಯಾ? ಸ್ಕ್ರಿಪ್ಟು ಕತೆ ಕೇಳಿ ಹೇಳಿಲ್ಲ? ಇಲ್ಲ, ಹೇಳಿದ್ದೀವಿ. ಒಂದು ಲೈನ್ ಹೇಳಿದ್ದೀನಿ ಅಷ್ಟೇ, ಫುಲ್ ಸ್ಟೋರಿ ಏನು ಹೇಳಿಲ್ಲ. ಹಾಂ, ಹೇಳಿದ್ದೀನಿ. ಒಪ್ಸೋಕ್ಕೆ ಕಷ್ಟ ಆಯಿತಾ ಹೇಗೆ? ಆ ಥರ ಏನಿಲ್ಲ. ಒಂದು 2 ಮಂತ್ಸಿಂದನೂ ಹೇಳ್ಕೊಂಡು ಬರ್ತಾ ಇದೆ. ಹಂಗಾಗಿ ಆಯಿತು ಮಾಡಿಸಿ ಅಂತ ಹೇಳಿ. ಇವ್ರು ಯಾರು ಲೀಡ್ ಆಗ್ತಾರ? ಇವರು ರಂಜಿತಾ ಅಂತ ಹೇಳ್ಬಿಟ್ಟು. ಇವರು ಇರ್ತಾರೆ. ಮೇಡಮ್ ಮಾತಾಡಿ. ಈ ಕಡೆ ನನ್ನ ಹೆಸರು ರಂಜಿತಾ ಅಂದ್ಬಿಟ್ಟು. ನಂದು ಇದು ಮೊದಲನೇ ಮೂವಿ. ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಮಾಡಿದ್ದೀನಿ ಮೂವಿಗಳಲ್ಲಿ, ಇದರಲ್ಲೂ ಕ್ಯಾರೆಕ್ಟರ್ ಅಂತೆ. ನಿಮ್ಮ ಪಾತ್ರ ಏನು ಅಂತ ಹೇಳಿದಾರಾ? ಕ್ಯಾರೆಕ್ಟರ್ ಇದೆ ಅಂತ ಹೇಳಿದ್ದಾರೆ. ಇನ್ನು ಹಾರರ್ ಕಾನ್ಸೆಪ್ಟು. ಪಾತ್ರ ಅಂದರೆ ಇದು 4-5 ಜನದ ಮೇಲೆ ಟ್ರಾವೆಲ್ ಆಗುತ್ತೆ, ಒಂದೇ ಮನೇಲಿ ನಡೆಯುತ್ತಲ್ವ. ಹಂಗಾಗಿ ಪರ್ಟಿಕ್ಯುಲರ್ ನೀವು ಇಂಥ ಪಾತ್ರನೇ ಅಂತ ನಾವು ಏನು ಹೇಳಿ ಕಂಟೆಂಟ್ ಹೇಳಿದ್ದೀರ. ಬೇಬಿ ಕ್ಯಾರೆಕ್ಟ್ರಿಗೆ ಸಂಬಂಧ ಇದೆಯಾ ನಿಮಗೇನಾದರೂ ಅಥವಾ ಹೇಗೆ? ಇದು ಇವ್ರಿಗೆ ಇರುತ್ತೆ ಬೇಬಿ ಸಂಬಂಧ ಇದೆ. ಹೌದು. ಮೇನ್ ಯಾರೋ ಇಲ್ಲ ಟೋಟಲು ಫಸ್ಟಿಂದ ಕ್ಲೈಮ್ಯಾಕ್ಸ್ವರೆಗೂ, ಬಿಗಿನಿಂಗಿಂದ ಕ್ಲೈಮ್ಯಾಕ್ಸ್ವರೆಗೂ ಮಗು ಇರುತ್ತೆ. ಮತ್ತು ಮೇಡಮ್ ಇರ್ತಾರೆ, ಇವ್ರು ಇರ್ತಾರೆ, ಸರಿ ಇರ್ತಾರೆ. ಆಮೇಲೆ ಸಂತೋಷ್ ಬೆಟಗೆರೆ ಅಂತ ಹೇಳ್ಬಿಟ್ಟು ಅವ್ರು 9ನೇ ಅದ್ಭುತ ಮೂವಿ ಮಾಡಿದರು, ಅವ್ರು ಇರ್ತಾರೆ. ಅವ್ರು ಆ್ಯಕ್ಚುಲಿ ಅದು ಬಂದಿಲ್ಲ.